ಮಾತರಮಂಬಿಕಾಂ ಭಗವತೀಂ ವಾಣೀರಭೋಮಾತ್ಮಿಕಾಂ ಕಲ್ಯಾಣೀಂ ಕಮನೀಯ ಕಲ್ಪಲತಿಕಾಂ ಕೈವಲ್ಯನಾಥಪ್ರಿಯಾಂ ವೇದಾಂತ ಪ್ರತಿಪಾದ್ಯಮಾನ ವಿಭವಾಂ ವಿದ್ವನ್ಮನೋರಂಜನೀಂ ಶ್ರೀಚಕ್ರಾಂಚಿತರತ್ನಪೀಠ ನಿಲಯಾಂ ಶ್ರೀರಾಜರಾಜೇಶ್ವರೀಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಭಗವದ್ಗೀತಾಭಿಯಾನದ ಪವಿತ್ರ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಡೊತೆರೆ ಶ್ರೀ ಯೋಗಾನಂದೇಶ್ವರ ಸರಸ್ವತಿ ಮಠದ ಶ್ರೀ ಶಂಕರ ಭಾರತಿ ಮಹಾಸ್ವಾಮಿಗಳವರೇ, ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತರೆ, ಸಮ್ಮುಖದಲ್ಲಿ ಉಪಸ್ಥಿತರಿರುವ ಮೈಸೂರಿನ ಎಲ್ಲ ಮಹಾಜನರೇ, ಮಾತೆಯರೇ, ಮಕ್ಕಳೇ, ಭಗವದ್ಗೀತಾ ಅಭಿಯಾನ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಎಂಬ ಘೋಷವಾಕ್ಯದೊಂದಿಗೆ 2007 ಇಸ್ವಿ ಅಕ್ಟೋಬರ್ 28ರಂದು ಹುಬ್ಬಳ್ಳಿಯ ಗೋಕುಲ್ ಗಾರ್ಡನ್ನಲ್ಲಿ ಆರಂಭಗೊಂಡಿತು. 4 ಪ್ರಮುಖ ಉದ್ದೇಶಗಳೊಂದಿಗೆ ಇದು ಹೊರಟಿತು. ವ್ಯಕ್ತಿತ್ವ ವಿಕಸನ, ನೈತಿಕತೆಯ ಪುನರುತ್ಥಾನ, ಸಾಮಾಜಿಕ ಸಾಮರಸ್ಯ, ರಾಷ್ಟ್ರೀಯ ಭಾವೈಕ್ಯ, ಹೀಗೆ 4 ಉದ್ದೇಶಗಳು. ಆಗಲೇ ಒಮ್ಮೆ ಇಡೀ ರಾಜ್ಯದಲ್ಲೂ 4.5 ವರ್ಷದಲ್ಲಿ ಈ ಅಭಿಯಾನ ಆಯಿತು. ಆನಂತರ ಅದು ನಿಲ್ಲದೆ ಅಲ್ಲಲ್ಲಿ ಆಯ್ದ ಜಿಲ್ಲೆಗಳಲ್ಲಿ 1-2 ಜಿಲ್ಲೆಗಳಲ್ಲಿ ಅದು ಮುಂದುವರಿತಾ ಬಂತು. ಈ ಸಲ ಪೀಠಾರೋಹಣ ರಜತೋತ್ಸವದ ಪ್ರಯುಕ್ತ ಎಲ್ಲ ಜಿಲ್ಲೆಗಳಲ್ಲಿ ಏಕಕಾಲದಲ್ಲಿ ಹಮ್ಮಿಕೊಂಡಿತ್ತು. ಅದು ವಿದ್ಯುಕ್ತವಾಗಿ ಕಳೆದ 4ನೇ ತಾರೀಕಿನಿಂದ ನಿನ್ನೆ 11ನೇ ತಾರೀಕಿನ ತನಕ ನಡೆದಿದೆ. ಇವತ್ತು ಮೈಸೂರಿನಲ್ಲಿ ನಾವು ಅದನ್ನು ಮಾಡ್ತಾ ಇದ್ದೇವೆ. ಸಮಾಜವನ್ನು ಇವತ್ತು ನಾವು ನೋಡಿದರೆ, ಸಮಾಜ ನಿಧಾನವಾಗಿ ತನಗರಿವಿಲ್ಲದಂತೆಯೇ ಅಧರ್ಮದ ಕಡೆ ಸಾಗ್ತಾ ಇದೆಯೇನೋ ಅಂತ ಅನ್ನಿಸ್ತದೆ. ಮೇಲ್ನೋಟಕ್ಕೆ ಧಾರ್ಮಿಕ ಕಾರ್ಯಕ್ರಮಗಳು ಹೆಚ್ಚಿಗೆ ನಡೀತಾ ಇರ್ತವೆ. ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಜನರ ಗುಂಪು ಸೇರುವುದು ಹೆಚ್ಚಿಗೆ ಕಂಡು ಬರ್ತಾ ಇದೆ, ಹೀಗೆ ಕೆಲವು ಅನ್ನಿಸ್ತದೆ. ಹಾಗಾಗಿ ಧರ್ಮ ಹೆಚ್ಚು ಬಲಗೊಳ್ತಾ ಇದೆಯೇನೋ ಅಂಥೇಳಿ ಮೇಲ್ನೋಟಕ್ಕೆ ಅನ್ನಿಸ್ತದೆ. ಆದರೆ ಸಮಾಜದ ಒಳಗೆ ಇಣುಕಿ ನೋಡಿದರೆ, ಸಮಾಜದ ಅಂತರಂಗವನ್ನು ತೆರೆದು ನೋಡಿದರೆ, ನಿಧಾನವಾಗಿ ಸಮಾಜ ಧರ್ಮದಿಂದ ದೂರವಾಗ್ತಾ ಅಧರ್ಮದ ಕಡೆ ಸಾಗ್ತಾ ಇದೆಯೇನೋ ಅಂತ ಅನ್ನಿಸ್ತದೆ. ಮಕ್ಕಳಿಗೆ ಹೆಸರಿಡ್ತಾರೆ. ಹೊಸ ದಂಪತಿಗಳು ಮಗುವಿಗೆ ಹೆಸರಿಡ್ತಾರೆ. ದೇವರ ಹೆಸರು ಯಾರೂ ಇಡೋದಿಲ್ಲ. ಎಲ್ಲ ಹೊಸ ಹೊಸ ಹೆಸರನ್ನು ಹುಡುಕ್ತಾರೆ. ಸ್ವಲ್ಪ ಸಂಸ್ಕೃತದ ಅಭಿಮಾನ ಇದ್ದವರು, ಸಂಸ್ಕೃತದ ಗಂಧ ಇದ್ದ ಸಂಸ್ಕೃತ ಹೆಸರಿಟ್ಟಾರು, ಆದರೆ ದೇವರ ಹೆಸರಿಡೋದಿಲ್ಲ ಖಂಡಿತ. ವೇದ ಸಂಸ್ಕೃತ ಓದುವವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ವೇಗವಾಗಿ ಕಡಿಮೆ ಆಗ್ತಾ ಇದೆ. ನಿನ್ನೆ ದಿವಸ ಶ್ರೀ ಎಂ ಚಂದ್ರಶೇಖರ್ ಜೊತೆ ಮಾತಾಡ್ತಾ ಒಂದು ಆತಂಕ ನಮ್ಮ ಮನಸ್ಸಿಗೆ ಬಂತು. ಇಲ್ಲಿರುವ ಮಹಾರಾಜ ಸಂಸ್ಕೃತ ಕಾಲೇಜು ಕೈ ಕಾಲು ಎಲ್ಲ ಒಂದೊಂದೇ ಕಳಚ್ಕೊಳ್ತಾ ಹೋಗ್ತಾ ಇದೆ. ಎಲ್ಲಿ ಹೋಗ್ತಾ ಇದೆ? ಶೂನ್ಯತೆಯತ್ತೆ ಸಾಗಿದೆ. ಒಂದೊಂದೇ ವಿಭಾಗಗಳು ಮುಚ್ಚಿ ಹೋಗ್ತಾ ಇದ್ದೇವೆ. ಯಾಕೆ? ಆ ಕಡೆ ಸರ್ಕಾರದಿಂದ ಪ್ರೋತ್ಸಾಹ ಇಲ್ಲ, ಈ ಕಡೆ ವಿದ್ಯಾರ್ಥಿಗಳು ಇಲ್ಲ. ವೇದ ಸಂಸ್ಕೃತ ಓದುವವರ ಸಂಖ್ಯೆ ಕಡಿಮೆ ಆಗ್ತಿದೆ. ವೇದ ಸಂಸ್ಕೃತದ ವಾತಾವರಣ ಎಲ್ಲೋ ಒಂದು ಕಡೆ ಶಕ್ತಿ ಕಳ್ಕೊಳ್ತಾ ಇದೆ. ಇದು ಕೂಡ ಅಧರ್ಮದ ಕಡೆ ಸಾಗ್ತಾ ಇರೋದರ ಒಂದು ಸೂಚನೆ. ವಿದೇಶಿ ಭೋಗವಾದದ ಕಡೆ ನಮ್ಮ ಜನ ಆಕರ್ಷಿತರಾಗ್ತಾ ಇದ್ದಾರೆ. ಸನ್ಯಾಸಿಗಳ ಯತಿ ಧರ್ಮ ಹ್ರಾಸವಾಗ್ತಾ ಇದೆ.
ಸನ್ಯಾಸಿಗಳ ಯತಿಗಳ ಬಗ್ಗೆ ಗೌರವ ಭಾವನೆ ಸಮಾಜದಲ್ಲಿ ಕಡಿಮೆ ಆಗ್ತಾ ಇದೆ. ಹೀಗೆ ಇನ್ನೂ 4-6 ಅಂಶಗಳನ್ನು ಎತ್ತಿ ಹೇಳ್ತಾ ಹೋಗ್ಬೋದು. ಎಲ್ಲ ಅಂಶಗಳ ತಾತ್ಪರ್ಯ ಏನಪ್ಪ ಅಂದರೆ, ಸಮಾಜ ನಿಧಾನವಾಗಿ ಧರ್ಮದಿಂದ ದೂರವಾಗ್ತಾ ಅಧರ್ಮದ ಕಡೆ ಸಾಗ್ತಾ ಇದೆ. ಇದು ಒಂದೇ ಕೆಲಸ, ಅಧರ್ಮದಿಂದ ದೂರ ಆಗುವಿಕೆ ಮತ್ತು ಧರ್ಮದ ಕಡೆ ಸಾಗುವಿಕೆ ಈಗ ಆಗಬೇಕಾಗಿದೆ. 2 ಶಬ್ದಗಳಿದ್ದಾವೆ, ಆದರೆ ಕೆಲಸ ಒಂದೇನೆ. ಒಂದು ಉದಾಹರಣೆ ತೆಗೆದುಕೊಂಡ್ರೆ, ನಾನು ನಿಂತಲ್ಲಿಂದ ಪೂರ್ವದ ಕಡೆ ಹೋಗ್ತಾ ಇದ್ದರೆ ಪಶ್ಚಿಮದ ಕಡೆ ತಾನಾಗಿ ದೂರ ಆಗ್ತಾ ಇರ್ತೇನೆ. ಅದರಿಂದ ಒಂದೇ ಪ್ರಯತ್ನದಿಂದ ನಾವಿವತ್ತು ಸಮಾಜದ ಈ ಅಧರ್ಮ ಅಭಿಮುಖ್ಯವನ್ನು ಕಡಿಮೆ ಮಾಡೋಕ್ಕೂ ಸಾಧ್ಯ ಇದೆ, ಧರ್ಮದ ಕಡೆ ಅಭಿಮುಖತೆಯನ್ನು ಬೆಳೆಸುವುದಕ್ಕೂ ಸಾಧ್ಯ ಇದೆ. ಅದಕ್ಕೆ ನಮ್ಮ ಧರ್ಮ ಗ್ರಂಥವನ್ನು ಸಮಾಜದಲ್ಲಿ ಇನ್ನಷ್ಟು ಪ್ರಚುರಪಡಿಸಬೇಕು, ಮನಸ್ಸಿನ ಆಳಕ್ಕೆ ಅದನ್ನು ಕೊಂಡೊಯ್ಯಬೇಕು. ಅದಕ್ಕೆ ಈ ಒಂದು ಅಭಿಯಾನ. ಮೈಸೂರಿನಲ್ಲಿ ಈ ಅಭಿಯಾನ ಇಲ್ಲಿಯ ಶಿಷ್ಯ ಭಕ್ತರ ಕಾರ್ಯಕರ್ತರ ನಿಮ್ಮೆಲ್ಲರ ಕಳಕಳಿಯಿಂದ ಬಹಳ ಚೆನ್ನಾಗಿ ನಡೆದಿದೆ. ಮೈಸೂರು ಮಹಾನಗರದಲ್ಲಿ 30ಕ್ಕೂ ಹೆಚ್ಚು ಸಪ್ತಾಹ ಶ್ಲೋಕ ಕೇಂದ್ರಗಳು ನಡೆದಿದ್ದಾವೆ. 7 ದಿನಗಳ ಕಾಲ ದಿನಾಲು ಸುಮಾರು 100 ಶ್ಲೋಕದಂತೆ ಭಗವದ್ಗೀತೆ ಪಠನ ಸಪ್ತಾಹ ಶ್ಲೋಕ ಕೇಂದ್ರವಾಗ್ತದೆ. ಅಂತಹದ್ದು 30 ಕೇಂದ್ರಗಳು. 15ಕ್ಕೂ ಹೆಚ್ಚು ಶಾಲೆಗಳಲ್ಲಿ 7ನೇ ಅಧ್ಯಾಯದ ಪಠನ ಆಗಿದೆ. ವಿಶೇಷವಾಗಿ ಪೇಜಾವರ ಮಠ ನಡೆಸ್ತಾ ಇರುವ ಹಿರಿಯ ನಾಗರಿಕರ ವಿಶ್ರಾಂತಿ ಧಾಮದಲ್ಲಿ ಅಭಿಯಾನ ನಡೆದಿದೆ. ಹಾಗೆ ಡಾಕ್ಟರ್ ಜಯಶ್ರೀ ಅವರು ನಡೆಸ್ತಾ ಇರುವ ಯೋಗ ಕೇಂದ್ರದಲ್ಲಿ ಕೂಡ ಸಪ್ತಾಹ ಮತ್ತು ಉಪನ್ಯಾಸಗಳಾಗಿದ್ದಾವೆ. ಹಾಗೆ ವಿದ್ವಾನ್ ಶ್ರೀಪಾದ್ ಭಟ್ರು ಮತ್ತು ವಿದ್ವಾನ್ VL ಹೆಗಡೆ ಅವರು ಅನೇಕ ಕಡೆ ಉಪನ್ಯಾಸ ಮಾಡಿದ್ದಾರೆ. ಮುಖ್ಯವಾಗಿ ಇಲ್ಲಿ ಮಾತೃಮಂಡಲದವರು ಮತ್ತು ಮಾತೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಪರಿಶ್ರಮ ಹಾಕಿ ಈ ಅಭಿಯಾನವನ್ನು ಮೈಸೂರಿನಲ್ಲಿ ಚೆನ್ನಾಗಿ ನಡೆಸಿದ್ದಾರೆ. ಈ ಎಲ್ಲ 1.5 ತಿಂಗಳ ಒಂದು ಪರಿಶ್ರಮ ಏನಿದೆ ಅದನ್ನು ನಾವಿವತ್ತು ಈ ಒಂದು ಸಮಾರಂಭದ ರೂಪದಲ್ಲಿ ಒಂದು ಪೂರ್ಣತೆಯನ್ನು ಕಾಣ್ತಾ ಇದ್ದೇವೆ. ಸರಿಯಾಗಿ 1 ತಿಂಗಳ ಹಿಂದೆ ಎಡೊತ್ತರೆಯ ಶ್ರೀಗಳವರು ಶಿರಸಿಯಲ್ಲಿ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು, ಅಥವಾ ನಾವಿಬ್ಬರು ಸೇರಿ ಕಾರ್ಯಕ್ರಮ ಮಾಡಿದ್ವಿ ಅಂತ ಹೇಳಿ ತಪ್ಪಾಗಲಾರದು. ಅವತ್ತು 6,000ಕ್ಕೂ ಹೆಚ್ಚು ಜನ ಮಹಾಜನರು ಸೇರಿ ಸೌಂದರ್ಯಲಹರಿ ಪಠಣದಲ್ಲಿ ಭಾಗವಹಿಸಿದ್ದರು. ಬಹಳ ಸುಂದರವಾದ ಕಾರ್ಯಕ್ರಮ ಆಯಿತು. ಸರಿಯಾಗಿ 1 ತಿಂಗಳ ನಂತರ ಇವತ್ತು ಪುನಃ ಭೇಟಿಯಾಗ್ತಾ ಇದ್ದೇವೆ, ಅದು ಮೈಸೂರಿನಲ್ಲಿ. ಬಹುಶಃ ಶಿರಸಿ ನಮ್ಮ ಊರು ಅಂತ ತಿಳ್ಕೊಂಡ್ರೆ ಮೈಸೂರು ಅವರ ಊರು, ಯಾಕಂದರೆ ಇಲ್ಲಿ ಸಮೀಪದಲ್ಲಿ ಅವರ ಮಠ ಇದೆ. ಇದು ಅನಿರೀಕ್ಷಿತ ಅಥವಾ ದೈವ ಸಂಕಲ್ಪ. ಈ ಕಾರ್ಯಕ್ರಮಕ್ಕೆ ಅವರು ಶೋಭೆಯನ್ನು ತಂದಿದ್ದಾರೆ. ನೀವೆಲ್ಲ ಕಾರ್ಯಕ್ರಮ ಪೂರ್ತಿ ಉಪಸ್ಥಿತರಿರಬೇಕು. 7ನೇ ಅಧ್ಯಾಯ ಮತ್ತು 17ನೇ ಅಧ್ಯಾಯ ಪಠಿಸುವುದಿರ್ತದೆ. ಆ ಪಠನ ಕಾರ್ಯಕ್ರಮ ಇದರಲ್ಲಿ ಬಹಳ ಮುಖ್ಯವಾದ್ದು. ಅದನ್ನು ನಾವೆಲ್ಲರೂ ಅಚ್ಚುಕಟ್ಟಾಗಿ ನಡೆಸಬೇಕು, ಭಗವಂತನಿಗೆ ಅದನ್ನು ಅರ್ಪಿಸಬೇಕು. ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಹೆಸರು ಮಹಾಸಮರ್ಪಣೆ ಅಂತ. ಈ ವಿಷಯದಲ್ಲಿ ಇನ್ನಷ್ಟು ವಿಷಯಗಳನ್ನು ನಾವು ಅನಂತರ ನಮ್ಮ ಮಾತಿನಲ್ಲಿ ಹೇಳಲಿಕ್ಕಿದ್ದೇವೆ. ಈ ಒಂದು ಕಾರ್ಯಕ್ರಮ ನಿಮ್ಮೆಲ್ಲರ ಭಾಗವಹಿಸುವಿಕೆಯೊಂದಿಗೆ ಸುಂದರವಾಗಿ ಪೂರ್ಣಗೊಳ್ಳಲಿ ಧಾರೈಸಿ ಪ್ರಸ್ತಾವನೆಗೆ ವಿರಾಮ ಇಡ್ತಾ ಇದ್ದೇವೆ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.